ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮೈಸೂರಲ್ಲಿ 2ನೇ ದಿವಸ ಇಲ್ಲೇ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹಾಗೆ ಟಿಫನ್ ಮಾಡೋಣ ಅಂತೇಳಿ ಟಿಫನ್ ಮಾಡೋಕ್ಕೆ ಬಂದೆ. ಒಂದು ಪ್ಲೇಟ್ ಇಡ್ಲಿ ತೊಗೊಂಡು ಟಿಫನ್ ಮಾಡ್ಕೊಂಡು ಹಾಗೆ ಗಾಡಿಯಲ್ಲಿ ಕೂತ್ಕೊಂಡಿದ್ದೆ. ಯಾವುದು ಬಾಡಿಗೆ ಬಂದಿರಲಿಲ್ಲ. ಹಾಗೆ ಒಂದು ಕುದುರೆ ಗಾಡಿ ಹೋಗ್ತಾಯಿತ್ತು, ಅದರೊಂದು ಫೋಟೋ ತೊಗೊಂಡೆ. ಇತ್ತೀಚೆಗೆ ಕುದುರೆ ಗಾಡಿಗಳು ಎಲ್ಲೂ ಸಿಗಲ್ಲ. ಸಿಕ್ಕರೆ ಈ ಥರ ಅರಮನೆ ನಗರಿ, ಈ ಥರ ಐತಿಹಾಸಿಕ ಸ್ಥಳಗಳಲ್ಲಿ ಮಾತ್ರ. ಅಂತೂ ಒಂದು ಬಾಡಿಗೆ ಬಂತು ಅಲ್ಲೇ ನಮ್ಮ ಸೈಡ್ ಹರಿಹರಕ್ಕೆ. ಸೊ ನಂದು ಒಂದು ಶರ್ಟ್ ಇರಲಿಲ್ಲ ಡ್ರೈವರ್ದು. ಸೊ ಟ್ರೆಂಡ್ಸಲ್ಲಿ ಬಂದೆ, ಅಲ್ಲೇ ನಿಯರ್ ಇತ್ತು, ಆಪೋಸಿಟ್ಟು ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ಅಂತೇಳಿ. ಬಟ್ ಅಲ್ಲಿ ನನಗೆ ಸಿಗಲಿಲ್ಲ. ಹಾಗಾಗಿ ಒಬ್ಬ ಹೊರಗೆ ಬಂದು ಆಟೋ ಅಣ್ಣಂಗೆ ಕೇಳಿದೆ, ಅಣ್ಣ ಈ ಥರ ಎಲ್ಲಿ ಶರ್ಟ್ ಸಿಗ್ತವೆ ಅಂತೇಳಿ. ಬಾ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಬಂದರು. 230 ರೂಪಾಯಿ ಶರ್ಟ್ ತೊಗೊಳಕ್ಕೆ 100 ರೂಪಾಯಿದವ್ರು ಆಟೋಗೆ ಹೋಯಿತು. ಸೊ ಅದೇ ಆಟೋದಲ್ಲೇ ಮತ್ತೆ ರಿಟರ್ನ್ ಬಂದು ಅವ್ರಿಗೆ ನನ್ನ ಗಾಡಿ ಹತ್ರ ಬಿಟ್ಟು, ಸೊ ಅಲ್ಲಿಂದ ನಾನು ಲೊಕೇಶನ್ ಹಾಕ್ಸ್ಕೊಂಡು ಆ ಪ್ಲೇಸ್ ಹತ್ರ ಬಂದು ಗಾಡಿಗೆ ಲೋಡ್ ಮಾಡ್ಕೊಂಡು ಇದ್ದಾದಮೇಲೆ ಮೈಸೂರು ಕಡೆಯಿಂದ ನಮ್ಮ ದಾವಣಗೆರೆ ಕಡೆಗೆ ಬಂದೆ. ಸೊ ದಾರಿ ಮಧ್ಯೆ ಬರ್ತಾ ಒಂದು ಉತ್ತರ ಕರ್ನಾಟಕ ಊಟದ್ದು ಒಂದು ಹೋಟೆಲ್ ಕಾಣಿಸ್ತು. ಸೊ ಅಲ್ಲಿ ಊಟ ಮಾಡಿದೆ. ಊಟ ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ರಾತ್ರಿ ಹರಿಹರ ಬಂದು ರೀಚ್ ಆಗೋತ್ತಿಗೆ ರಾತ್ರಿ 1:30 ಆಗಿತ್ತು. ಸೊ ಅಷ್ಟೊತ್ತಲ್ಲಿ ಅನ್ಲೋಡ್ ಮಾಡೋಕ್ಕಾಗಲ್ಲ ಅಂಥೇಳಿ ಹಾಗೆ ಹೊಳೆ ಪಕ್ಕನೇ ಗಾಡಿ ಹಾಕ್ಕೊಂಡು ಅಲ್ಲೇ ಮಲ್ಕೊಂಡಿದ್ವಿ. ಸೊ ಇವತ್ತಿನ ಕತೆ ಇಷ್ಟು. ಮತ್ತೆ ನಾಳೆ ಕತೆ ನಾಳೆ ಶುರು ಮಾಡ್ತೀನಿ. ಬಾಯ್ ಬಾಯ್.